ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರನ್ನೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಇವತ್ತು 12 ದಳದ 33 ಬತ್ತಿ ದಿನ ಅಧಿಕ ಮಾಸನಾಗ 33 ದಿನ ಹಚ್ಚುವಂಥ ಒಂದು ಬತ್ತಿ ತೋರಿಸ್ಕೊಡ್ತೀನಿ. ಮಹಾವಿಷ್ಣುವಿನ ದ್ವಾದಶ ನಾಮಗಳು. ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಪ್ರಜಾಪತಿ ಮತ್ತು ವಷಟ್ಕಾರ ಇವರು 33 ದೇವತೆಗಳು ಅಧಿಕ ಮಾಸದ ದೇವತೆಗಳು. ಇವರುಗಳ ಅಂತರ್ಯಾಮಿ ಭಗವಂತ, ಮಾಸ ನಿಯಾಮಕ ಶ್ರೀ ಪುರುಷೋತ್ತಮ. ಅದಕ್ಕೆ ಅಧಿಕ ಮಾಸನಾಗ 33 ಸಂಖ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಅದ. ಈ ಅಧಿಕ ಮಾಸನಾಗ ದ್ವಾದಶ ಆದಿತ್ಯರು ಇವರುಗಳ ಅಂತರ್ಯಾಮಿ ಶ್ರೀ ಪುರುಷೋತ್ತಮ. ಮಹಾವಿಷ್ಣುವಿನ ದ್ವಾದಶ ನಾಮಗಳನ್ನು ಅನುಸಂಧಾನ ಮಾಡಿಕೊಂಡು ಈ 12 ದಳದ ಬತ್ತಿಗಳನ್ನು 33 ಬತ್ತಿ ಹಂಗೆ 33 ದಿನ ಈ 12 ದಳದ ಬತ್ತಿಗಳನ್ನು ಹಚ್ಚಬೇಕು. ತಿಂಗಳನ್ಯಾಗ 33 ದಿನ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ದಿನಗಳು ಮೊದಲೇ 2-2ರಂತೆ ಹಚ್ಚಿ ಮುಗಿಸ್ಬೇಕು. 2-3 ರೀತಿ ಬೇರೆ ಬೇರೆ ಬತ್ತಿ ಹೇಳೀನಿ. ಎಲ್ಲನೂ ಅಧಿಕ ಮಾಸದ ಬತ್ತಿಗಳೇ. ಒಂದೊಂದು ಅಧಿಕನಾಗ ಒಂದೊಂದು ರೀತಿ ಹಚ್ಚಬಹುದು. ಒಂದೊಂದು ಸರಿ ನಮಗೆ ಅಷ್ಟು 33 ಜೋಡಿ ಹೂಬತ್ತಿ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಒಂದೊಂದು ಸರಿ 33 ದಳದ 33 ಬತ್ತಿ ಅಂತೆ ದಿನ ಹಚ್ಚಲಿಕ್ಕೂ ಆಗ್ತಿರಂಗಿಲ್ಲ. ಮತ್ತು 12 ದಳದ 33 ಬತ್ತಿ ದಿನ ಹಚ್ಚಲಿಕ್ಕೆ ಆಗ್ತಿರಂಗಿಲ್ಲ. ಅದಕ್ಕೆ ಯಾವಾಗ ನಮಗೆ ಅನುಕೂಲ ಆಗ್ತದೆ ಅವಾಗ ಮಾಡಿ ಇಟ್ಕೊಂಡು ಆ ಅಧಿಕನಾಗ ಹಚ್ಚಲಿಕ್ಕೆ ಬರ್ತದೆ. ಇದು ಇಷ್ಟು ಆಗೋದಿಲ್ಲ ಅಂದಾಗ 33 ದಳದ 2 ಬತ್ತಿಯನ್ನು ದಿನ 33 ದಿನಗಳಲ್ಲಿ ಹಚ್ಚಬೇಕು. ಇದು ಸಾಧ್ಯ ಆಗ್ತದಂತ ಅನ್ನಿಸ್ತದ. ಇದು ನಮಗಾಗಂಗಿಲ್ಲ ಅಂದ್ರೆ ದಿನ 2 ಜೋಡು ಬತ್ತಿ 2 ನೀಲಂಜನದೊಳಗೆ ಇಟ್ಟು ಅದನ್ನು ಹಚ್ಚಿದ್ರೂ ಆಗ್ತದೆ. ಯಾರಿಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹಚ್ಚಿದ್ರೂ ಸಾಕು. ಆದರೆ ಯಾರಿಗೆ ಸಾಧ್ಯ ಅದ ನನಗೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋರು ಮಾಡ್ಬೋದು. ಒಂದೊಂದು ಅಧಿಕನಾಗ ಒಂದೊಂದು ರೀತಿ ಬತ್ತಿಗಳನ್ನು ಹಚ್ಚಬೇಕು. ಮಹಾವಿಷ್ಣುವಿನ ದ್ವಾದಶ ನಾಮಗಳು ಅಂದರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ, ಪದ್ಮನಾಭ ಮತ್ತು ದಾಮೋದರ. ಈ ನಾಮಗಳನ್ನು ಅನುಸಂಧಾನ ಮಾಡಿಕೊಂಡು ನಾವು ಬತ್ತಿಯನ್ನು ಹಚ್ಚಬೇಕು. ಅನುಸಂಧಾನ ಅಂದರೆ ಈ ನಾಮಗಳ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಕಣ್ಣು ಮುಚ್ಚಿದರೂ ಕಣ್ಣು ತೆಗೆದ್ರು ಅವನೇ ಆ ರೀತಿಯೇ ನಮಗೆ ಕಾಣಿಸುವಂಗೆ ನಾವು ಮತ್ತು ಅವನು ಅಂದರೆ ಭಗವಂತ, ಅವನ ರೂಪ ನಮ್ಮ ಕಣ್ಣು ಮುಂದೆ ಇರೋ ಹಾಗೆ ಧ್ಯಾನ ಮಾಡಿಕೊಂಡು ಈ ಬತ್ತಿಯನ್ನು ನಾವು ಹಚ್ಚಬೇಕು. ತಾಯಿಗೆ ಮಗು ಮೇಲೆ ಎಷ್ಟು ಪ್ರೀತಿ ಇರ್ತದೆ, ಮಗುಗೆ ತಂದೆ ತಾಯಿ ಮೇಲೆ ಅಷ್ಟೇ ಪ್ರೀತಿ ಇರ್ತದೆ. ಆ ಭಗವಂತನಿಗೆ ನಾವು ಮಕ್ಕಳು. ನಮಗೂ ಅವನ ತಾಯಿ ಮತ್ತು ತಂದೆ ಎರಡೂ ಹೌದು. ನಾವು ಭಕ್ತಿ ಒಂದೇ ಅಲ್ಲ, ಪ್ರೀತಿಯಿಂದ ಸೇರಿಕೊಂಡು ಎರಡೂ ಸೇರಿ ನಾವು ಅವನಿಗೆ ನಿನ್ನ ಪ್ರೀತ್ಯರ್ಥವಾಗಿ ಈ ಬತ್ತಿ ಹಚ್ತೀವಿ ಅಂತ ಬೇಡ್ಕೊಂಡು ಬತ್ತಿಯನ್ನು ಹಚ್ಚಬೇಕು. ಒಬ್ಬರು ನನಗೆ ಕೇಳಿದರು ಪರ್ವಕಾಲ ಅಂದರೆ ಏನು ಅಂತ. ಪರ್ವಕಾಲ ಅಂದರೆ ಹಬ್ಬ. ಅದು ಸಣ್ಣ ಹಬ್ಬ ಇರಲಿ, ದೊಡ್ಡ ಹಬ್ಬ ಇರಲಿ, ಹಬ್ಬ ಹರಿದಿನಗಳೆಲ್ಲ ನಮಗೆ ಪರ್ವಕಾಲ. ಆ ದಿನಗಳಲ್ಲಿ ನಾವು ಬೇಕಾದಷ್ಟು ದಾನ ಮಾಡ್ತಿರ್ತೀವಿ. ಅದೇ ರೀತಿ ಇದಕ್ಕೂ ಈಗಲೂ ನಮಗೆ ಒಂದು ಪರ್ವಕಾಲ ಇದ್ದಂಗೆ. ಪರ್ವ ಅಂದ್ರೆ ಉತ್ಸವ ಮತ್ತು ಹಬ್ಬ ಅಂತ ಕರೀತಾರೆ. ಈ ಅಧಿಕ ಮಾಸನಾಗ ದೀಪಕ್ಕೆ ಮತ್ತು ದಾನಕ್ಕೆ ಭಾಳ ಮಹತ್ವದ. ಅದರಲ್ಲೂ ತುಪ್ಪದ ದೀಪ ಹಚ್ಚೋದಂದರೆ ಭಾಳ ಶ್ರೇಷ್ಠದ. ಇವತ್ತು 12 ದಳದ ಬತ್ತಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ. ಈಗಾಗಲೇ ಎಳೆ ತೆಗಿಯೋದು ಮತ್ತು ಒಂದೊಂದೇ ದಳ ಮಾಡೋದು ಅಥವಾ ಒಂದೊಂದೇ ಎಳೆ ಮಾಡಿ ಅವನ್ನ 33 ಜೋಡಿಸೋದು ಎಲ್ಲ ನಾನು ಹೇಳಿದ್ದೆ. ಅದು ಇನ್ನೊಂದು ಸರಿ, ಯಾಕೆಂದರೆ ಎಲ್ಲನೂ ಹಿಂದಿನ ವಿಡಿಯೋಗೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಈಗ ಇದನ್ನು ತೋರಿಸ್ಕೊಡ್ಲಿಕ್ಕತ್ತೀನಿ. ಕೈಗೆ ಸ್ವಲ್ಪ ಹಾಲು ಹಚ್ಕೊಂಡು ಹಿಂಗೆ ಎಳೆ ತೆಗಿಬೇಕು ನಿಧಾನಾಗಿ. ನೋಡ್ರಿ, ನಿಧಾನಾಗಿ ಮಾಡ್ತಿರ್ಬೇಕು. ಜಾಸ್ತಿ ಹಾಲು ಹಚ್ಕೊಂಡ್ರೆ ಕೈಗೆ ಅಂಟಿ ಬರ್ತದೆ. ಅದಕ್ಕೆ
ಹಿಂಗೆ ಅವ್ರಿಗೆ ಎಳೆ ತೆಗಿಬೇಕು. ಎಡಗೈಯನಾಗ ಹತ್ತಿ ಅವ್ರಿಗೆ ಹಿಡಿಬೇಕು. ಭಾಳ ಜೋರಾಗೆ ಗಟ್ಟಿ ಹಿಡಿದ್ರೆ ಭಾಳ ಎಳಿಬೇಕಾಗ್ತದೆ. ಎಳೆಯೋ ಹೊತ್ನಾಗ ಒಂದೊಂದು ಸರಿ ಕಟ್ಟು ಆಗ್ತದೆ. ಅದಕ್ಕೆ ಅವ್ರಿಗೆ ಹಿಡಿದ್ರೆ ನೀವು ಎಷ್ಟು ಬಲಗೈಯಿಂದ ಎಳಿತೀರೋ ಅಷ್ಟೇ ಸಾವಕಾಶ ಅದು ಹತ್ತಿ ತಾನಾಗೆ ನಿಧಾನ ಬಿಟ್ಕೋತ ಬರ್ತದೆ. ಈ ರೀತಿ ಎಳೆ ತೆಗೆದು ಒಂದು 10 ನಿಮಿಷ ಇಡ್ರಿ, ಆವಾಗಲೇ ಒಣಗ್ಲಿಕ್ಕೆ ಶುರು ಆಗ್ತದೆ. ಎಳೆ ತೆಗೆದು ಈ ರೀತಿ ಭಾಳ ಸರಳದಲ್ರಿ ಇದು ಎಳೆ ತೆಗಿಯೋದು. ಹಾಸ್ಪಿಟ್ಲ್ ಹತ್ತಿ ಮಾತ್ರ ತಗೋಬೇಡ್ರಿ. ಇದು ಗ್ರಂಥಿಗೆ ಅಂಗಡಿ ಅಂದ್ರೆ ಪೂಜಾ ಸಾಮಾನು ಸಿಗೋ ಅಂಗಡಿ ಒಳಗೂ ಸಿಗ್ತದೆ. ಯಾರಿಗೆ ಮನೆಯಿಂದ ಹತ್ತಿ ಬಂದವರು ಕಸರು ತೆಗೆದು ಕಾಳು ತೆಗೆದು ಅವ್ರು ಮಾಡ್ಕೋಬಹುದು. ಯಾರಿಗೆ ಮನೆಯಿಂದ ಅನುಕೂಲ ಇರಲಿಲ್ಲ ಅಂದ್ರೆ ಇದು ಪೂಜಾ ಸಾಮಾನು ಸಿಗೋ ಅಂಗಡಿ ಒಳಗೆ ಹತ್ತಿ ತಂದು ಮಾಡಬಹುದು. ನಾವೇ ಮಾಡಿದ್ರೆ ಶ್ರೇಷ್ಠ. ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಕೊಂಡು ತಗೊಂಡು ಬಂದಾದರೂ ಹಚ್ಚಬೇಕು. ದೀಪ ಹಚ್ಚೋದೇ ಭಾಳ ಮುಖ್ಯದ ಅಂತ ಮನಸ್ಸಿನಾಗ ಇಟ್ಕೊಂಡು ದೇವರಿಗೆ ನಮ್ಮಿಂದ ಭಕ್ತಿಯಿಂದ ಪ್ರೀತಿಯಿಂದ 2 ಜೋಡಿ ದೀಪ ಹಚ್ಚುವಂಥದ್ದು ಆಗಲಿ. ಎಲ್ಲರೂ ಹಚ್ಚಿರಿ. ಎಲ್ಲರೂ ದೀಪ ಬೆಳಗೋದಂದರೆ ಮನೆ ಬೆಳಗೋದು. ಅದಕ್ಕೆ ಎಲ್ಲರಿಗೂ ಇದು ಮಾಡಲಿ ಅಂತ ನನ್ನ ಅಪೇಕ್ಷೆ. ನೋಡಿರಿ, ಸ್ವಲ್ಪ ಹೊತ್ತಾದಮೇಲೆ ಇದು ಬಿಡಿ ಬಿಡಿಯಾಗಿ ಕೈಗೆ ಇದಾಗ್ತದೆ. ಈಗ ಎಲ್ಲಿಂದ ಶುರು ಮಾಡ್ತೀನಿ? 1 2 3 4 5 6 ಎಲ್ಲಿಂದ ಶುರು ಮಾಡೀನಿ ಅಲ್ಲಿಗೆ ಅದನ್ನು ಕಟ್ ಮಾಡಬೇಕು. ಅಂದರೆ 6 ಸುತ್ತಾದರೆ ಈಗ ಇದನ್ನು ಡಬಲ್ ಮಾಡ್ತೀನಿ. ಎಲ್ಲಿ ಶುರು ಮತ್ತು ಎಂಡ್ ಮಾಡಿದ್ದೀನಿ ಅದನ್ನು ಮತ್ತು ಅದರ ಎದುರುಗಡೆದು ತಗೊಂಡು ಹಿಂಗೆ ಜೋಡಿಸ್ಬೇಕು. ನಾವು ಶುರು ಮಾಡಿದ್ದು ಎಂಡ್ ಆಗಿದ್ದನ್ನು ಕೆಳಗಡೆ ಮಾಡಿ ಹೀಗೆ ತಿರುಗಬೇಕು. ಇದರಿಂದ ಈಗ ಹಸಿ ಇಲ್ಲ, ಇದು ಒಣಗ್ಯದಂದ್ರೆ ಹಾಲು ಹಚ್ಚಿನೂ ತಿರುಗಿಸ್ಬೋದು, ಹಸಿ ಇದ್ರೆ ಹಾಗೇನೂ ತಿರುಗಿಸ್ಬೋದು. 2 3 4 5 6 ಇದು ಕೂಡ ನೋಡಿರಿ ಎಂಡು ಮತ್ತು ಸ್ಟಾರ್ಟಿಂಗ್ದು 2 ಒಂದು ಕಡೆಗೆ ಮಾಡಿ ಅದನ್ನು ಆದಷ್ಟು ಕೆಳಗಡೆ ಬರಂಗೆ ಮಾಡ್ಕೋಬೇಕು. ಯಾಕಂದರೆ ದಳ ಉದುರಿ ಒಂಥರ ಅಗಲಾಗಿ ಆಗೋಂಗಿಲ್ಲ. ಈಗ ಕೆಳಗಡೆ ಮಾಡಿ ಅದನ್ನು ತಿರುತ್ತಾ ಇದ್ದೀನಿ. ಈ ರೀತಿ ಮಾಡಬೇಕು. ಇದನ್ನು ಹೂ ಬತ್ತಿ ಹಂಗೆ ಹಾಲು ಹಚ್ಚಿ ಹತ್ತಿ ಇಟ್ಟು ತಿರುಬೇಕು. ಈ ರೀತಿ ಬತ್ತಿಗಳನ್ನ ಮಾಡಿ ಇಟ್ಕೋಬೇಕು. ನೋಡಿರಿ, ಮ್ಯಾಲ ಅಗ್ದಿ ಚೂಪಾಗಿ ಕುಂಚು ಬರೋ ಹಂಗೆ ಮಾಡಿದ್ರೆ ಲಘು ಅಂಟ್ಕೋತಾವೆ ಬತ್ತಿ. ಈಗ ಇದು ಒಂದು ರೀತಿ ಮಾಡೋದಾಯಿತು. ಇನ್ನೊಂದು ದಳಗಳನ್ನು ಮಾಡಿಕೊಂಡು ಹೆಂಗೆ ಮಾಡಬೇಕು ನೋಡಿರಿ. ಸ್ವಲ್ಪ ಹತ್ತಿ ತೊಗೊಂಡು ನಡ್ಬರ್ಕ್ ಹಾಲು ಹಚ್ಚಿ 2 ಸಾರಿ ಹಿಂಗೆ 1 ಇಂಚಿನಷ್ಟು ಅಗಲ ಮಾಡಬೇಕು. ಆ ಹಾಲಿನಿಂದ ಅಲ್ಲಷ್ಟೇ ಕಡ್ಡಿ ಥರ ಮಾಡ್ಕೋಬೇಕು. ಎಡಕ್ಕ ಬಲಕ ಹಾಗೆ ಹತ್ತಿ ಬಿಟ್ಟೀನಿ. ಈ ರೀತಿ 12 ಇವತ್ತರನ್ನ ಮಾಡಿಕೊಂಡು ಆಮೇಲೆ ಇದನ್ನು ದಳ ಮಾಡ್ಕೋಬೇಕು. ನಡ್ಬರ್ಕ ಮಾತ್ರ 1 ಇಂಚಿನಷ್ಟು ಹಾಲು ಹಚ್ಚಿ ಅಲ್ಲಷ್ಟೇ ಬಿಗಿಯಾಗಿ ಬರ್ತದೆ. ಅದು ಕಡ್ಡಿ ಥರ ಬರ್ತದೆ. ಈಗ ನಾನು 12 ಮಾತ್ರ ಮಾಡಿಕೊಂಡು ದಳ ಯಾವ ರೀತಿ ಮಾಡಬೇಕು ಅದನ್ನು ತೋರಿಸ್ತೀನಿ. ನೋಡಿರಿ, 2 ಆ ಹತ್ತಿ ಇರ್ತದಲ್ಲ ಅದನ್ನು ಜೋಡಿಸಿ ಸ್ವಲ್ಪ ಹಾಲು ಹಚ್ಚಿ ತಿರುಗಿಬಿಟ್ರೆ ಹಿಂಗೆ ರೀತಿ ದಳ ಆಗ್ತದೆ. ಇದೇ ರೀತಿ ದಳಗಳನ್ನ ಮಾಡ್ಕೋಬೇಕು. ಇದು ಮೆಥಡ್ಡು ಸರಳದ. ಹಿಂಗೆ 12 ದಳ ಮಾಡ್ಕೊಂಡೀನಿ. ಅವನ್ನ ದಳಗಳನ್ನೆಲ್ಲ ಜೋಡಿಸ್ಬೇಕು. ನೋಡಿರಿ, ಕರೆಕ್ಟಾಗಿ 12 ದಳ ಅದ. ಅದೆಲ್ಲ ಜೋಡಿಸಿ ಅದಕ್ಕೆ ಹೂ ಬತ್ತಿ ಹಂಗೆ ಅದಕ್ಕೂ ಹತ್ತಿ ಇಟ್ಟು ತಿರುವಿದ್ರೆ ಇದೇ ರೀತಿ ಬತ್ತಿ ಆಗ್ತದೆ. ಯಾರಿಗೆ ಹೆಂಗೆ ಸರಳ ಆಗ್ತದೆ ಹಂಗೆ ನೀವು ಮಾಡ್ಕೊಂಡ್ರೆ ಬರೋಬ್ಬರಿ. ಹಿಂಗೆ ಮಾಡಿರಿ ಅಂತಲ್ಲ, 2-3 ರೀತಿ ನಾನು ಹೇಳಲಿಕ್ಕತ್ತೀನಿ. ನಿಮಗೆ ಯಾವುದು ಬರೋಬ್ಬರಾಗ್ತದೆ ನೀವು ಮಾಡ್ಕೊರಿ. ಈ 12 ದಳ ಸೇರಿಸ್ಕೊಂಡು ಅದು ಒಣಗಿ ಹೋಗಿರ್ತದಂದ್ರೆ ಸ್ವಲ್ಪ ಹಾಲು ಹಚ್ಚಿ ಮೊದಲು ತಿರುಕೋರಿ. ಹಸಿ ಇದ್ರೆ ಹಾಗೆ ತಿರುಕೋರಿ. ಈಗ ಹಾಲು ಹಚ್ಚಿ ಹತ್ತಿ ಇಟ್ಕೊಂಡು ಹೂ ಬತ್ತಿ ಥರ ಇದಕ್ಕೂ ಮಾಡಿರಿ. ಥೇಟ್ ಅದೇ ರೀತಿ ದಳಗಳದ್ದು ಬತ್ತಿ ಆಗ್ತದೆ. ಇದು ಸಹಿತ ಚೆಂದ ಆಗ್ತದೆ. ನೋಡಿರಿ, ಏನೂ ಬದಲಾವಣೆ ಆಗೋದಿಲ್ಲ. ಇದನ್ನು ಸಹಿತ ನಾ ಈಗ ಅರಳಿಸಿ ಹೆಂಗಂತ ತೋರಿಸ್ತೀನಿ.
ಇದಕ್ಕೂ ಎಷ್ಟು ಉದ್ದ ನಿಮಗೆ ಬೇಕೋ, ಎಷ್ಟು ದಪ್ಪ ಬೇಕೋ ಆ ರೀತಿ ಮಾಡಿರಿ. ನೋಡಿರಿ, ಇದು ಎಷ್ಟು ಚಂದಾತು. ಇದನ್ನು ಮಾಡ್ತಾ ನಮಗೆ ಬರ್ತದೆ, ನಮಗೆ ಗೊತ್ತಾಗ್ತದೆ. ಈಗ ಇನ್ನೊಂದು ರೀತಿ, ಮೊದಲು ಹೆಂಗೆ ಕಡ್ಡಿ ಮಾಡೋದು ಹೇಳಿದ್ನಲ್ಲ, ಹೀಗೆ ಕಡ್ಡಿ. ಇದು 12 ಕಡ್ಡಿ ಮಾಡಿ 12 ಒಂದೇ ಸಾರಿ ಜೋಡಿಸಿ ಅದನ್ನು ಹಾಲು ಹಚ್ಚಿ ತಿರುವಿ ಹೂಬತ್ತಿ ಹಂಗೆ ಮಾಡಿಬಿಡ್ರಿ. ಇದು ಸಹಿತ ಭಾಳ ಸರಳದ. ನೋಡಿರಿ, ಈಗ ನಾನು 12 ಈ ಕಡ್ಡಿಗತೆ ಮಾಡ್ಕೊಂಡೀನಿ. 6 ಅಂತ ಜೋಡಿಸ್ಕೊಂಡು 2 ರೀತಿ ಮಾಡಿಕೊಂಡೆ. ಒಂದೇ ಸರಿ ಆದ್ರೆ ಒಂದೇ ಕಡೆ ಬಂದುಬಿಡ್ತಾವೆ. ಅದಕ್ಕೆ 6 ಅಂತ ಬೇರೆ ಜೋಡಿಸ್ಕೊಂಡು 6ರಂಗೆ ಅವನ್ನ ತಿರುವಿಡ್ತೀನಿ. ಅವನ್ನ 2 ಜೋಡಿಸ್ಕೊಂಡು ಆಮೇಲೆ ಅದನ್ನು ಒಂದು ಬತ್ತಿ ಮಾಡಿರಿ, ಚಂದಿರ್ತದೆ. ಅದು 6 ಬೇರೆ ರೀತಿಯೇ ನಾನು ಹಾಲು ಹಚ್ಚಿ ಹೆಂಗೂ ಎಡ್ಕ ಬಲ್ಕ ಸ್ವಲ್ಪ ಹತ್ತಿ ಅದಲ್ರಿ, ಅದನ್ನು ಹಾಲು ಹಚ್ಚಿದ ತಕ್ಷಣ ಅದು ಸೇರ್ಕೊಂಡ್ಬಿಡ್ತದೆ, ಅದು ಚೆಂದಾಗೆ ಅಂಟ್ಕೊಂಡ್ಬಿಡ್ತದೆ. ಹಾಲು ಹಚ್ಚಿ ಈಗ ತಿರುತ್ತೀನಿ ನೋಡಿರಿ. ಇದೇ ರೀತಿ 2 ಮಾಡಿಟ್ಕೋತೀನಿ. ಆಮೇಲೆ 2 ಸೇರಿಸಿ ಒಂದೇ ಸಲ ಬತ್ತಿ ಮಾಡ್ತೀನಿ. ಆವಾಗ ದಳ ಹಿಂಗೆ ಅಗಲು ಮಾಡ್ಕೊಳ್ಳಿಕ್ಕೆ ಭಾಳ ಚಲೋ ಆಗ್ತದೆ. ಅವಾಗ ಹೂವು ಭಾಳ ಚಂದ ಬರ್ತದೆ. ಈಗ 2 ರೀತಿ ನಿಮಗೆ ಬತ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಯಾವುದು ಚಲೋ ಅನ್ನಿಸ್ತದೆ, ಯಾವುದು ಭಾಳ ಸರಳ ಅನ್ನಿಸ್ತದೆ, ನೀವು ಮಾಡಿಕೊಡ್ರಿ. ನೋಡಲಿಕ್ಕೆ ಭಾಳ ಸರಳದ. 1 ಸಲ 2 ಸಲ ಮಾಡಿದ್ರೆ ನೀವು ಮತ್ತೊಬ್ಬರಿಗೆ ಹೀಗೆ ಹೇಳ್ಕೊಡ್ತೀರಿ. ಯಾಕಂದರೆ ಎಷ್ಟು ಸರಳದ, ನಾನು ನೋಡಿದ ತಕ್ಷಣ ಮೊದಲೇ ಹೆಂಗೋ ಅನ್ನಿಸ್ತದೆ, ಆಮೇಲೆ ಹಿಂದಾಗಡೆ ಅಗದಿ ಸರಳ ಬರ್ತದೆ ನೋಡಿರಿ. ಅದಕ್ಕೆ ನಾವು ಕಲ್ತ ಮೇಲೆ ನಾವು ಇನ್ನೊಬ್ರಿಗೆ ಹೇಳಿದ್ರೆ ಅದು ಒಂದು ಪುಣ್ಯದ ಕೆಲಸ. ಅದು ನಮಗೆ ಬಂದಿರೋ ವಿದ್ಯೆ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ನಮ್ಮ ಕಡೆನೇ ಅವನ್ನೆಲ್ಲ ಮುಚ್ಚಿಟ್ಕೋಬಾರ್ದು. ನಮಗೇನೇನು ಬರ್ತದೆ ಇನ್ನೊಬ್ರಿಗೆ ಹೇಳಿದ್ರೆ ಅದು ಒಂದು ಪುಣ್ಯ. ನೋಡಿರಿ, ಈ ಬತ್ತಿನೂ ಆಗೋಯ್ತು. ಇದು ಸರಳದ. ಒಂದಕ್ಕಿಂತಲೂ ಅವೆರಡಕ್ಕಿಂತಲೂ ಇದು ಇನ್ನೂ ಚಲೋ ಆಯಿತು, ಇನ್ನೂ ಚೆಂದ ಆಯಿತು. ಈ ಬತ್ತಿಗಳು ಭಾಳ ಲಘು ಆಗ್ತವೆ. ನೀವು ಮಾಡಿಟ್ಕೊಳ್ಳಿಕ್ಕೆ ಅವಕಾಶ ಅದ. ಇಲ್ಲ ಅಂದ್ರೆ ದಿನಕ್ಕೆ 2ರಂಗೆ ಹಚ್ಚಲಿಕ್ಕೂ ಸಹಿತ ಸಾಧ್ಯದ. ಮತ್ತು ನಮಗೆ ಅಷ್ಟು ಆಗಂಗಿಲ್ಲ ಅನಿಸಿದ್ರೆ ದಿನ 2 ಜೋಡು ಹೂ ಬತ್ತಿ ದೇವ್ರ ಮುಂದೆ ಹಚ್ಚಿ ನಿನ್ನ ಪ್ರೀತ್ಯರ್ಥವಾಗಿ ಅಂತ ಹೇಳಿ ಆರತಿ ಮಾಡಿಬಿಡ್ರಿ. ಯಾರಿಗೆ ಅನುಕೂಲ ಆಗ್ತದೆ, ಯಾರಿಗೆ ಸಾಧ್ಯ ಆಗ್ತದೆ ಅವ್ರು ಮಾಡಿರಿ. ಆಗದೆ ಭಾಳ ಕೆಲಸ ಇರೋರು, ಕೆಲಸಕ್ಕೆ ಹೋಗೋರು, ಅವ್ರಿಗೆಲ್ಲ ಸಮಯದ ಅಭಾವ ಇರ್ತದೆ. ಅವ್ರಿಗೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಮತ್ತು ಅವನ್ನೆಲ್ಲ ತೊಯ್ಸಿ ಇಟ್ಕೊಂಡು ಹಚ್ಚಲಿಕ್ಕೆ ಆಗ್ಲಿಕ್ಕ್ರೆ ಒಂದು ಮಾಡ್ಬೋದು. ನಾವು ದಿನಾ ದೇವರಿಗೆ ದೀಪ ಹಚ್ಚುವಂಥ ಒಂದು ಬತ್ತಿ ಪೊಣಸು ನೀಲಂಜನ ಇರಲಿ. ಒಂದ್ರಾಗ ಎಣ್ಣೆ, ಒಂದು ನೀಲಂಜನ್ನಾಗ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಎಡ್ಕ ಬಲ್ಕ ಇಟ್ಟು ದೀಪ ಹಚ್ಚಿ ಕೈ ಮುಗಿರಿ. ಇಷ್ಟು ಮಾಡಿದರೂ ಸಾಕು, ಭಗವಂತ ಪ್ರೀತಿ ಆಗ್ತಾನೆ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.